ಒಳ್ಳೆ ಪ್ರಶ್ನೆ. ಪಾತ್ರೆ ಇದೆ, ಪಾತ್ರೆ ಅಡಿಗೆ ಮಾಡಿದ ಪಾತ್ರೆ. ನೀವೇನು ವಿಷವನ್ನು ಹಾಕಿ ಅಡಿಗೆ ಮಾಡೋದಿಲ್ಲ, ಒಳ್ಳೆಯ ವಿಚಾರಗಳನ್ನು ಹಾಕಿ ಅಡಿಗೆ ಮಾಡ್ತೀರ. ಅಡಿಗೆ ಮಾಡಿದ ಮೇಲೆ ಅದು ಮುಸರೆ, ಅದು ಗಲೀಜು. ಆ ಗಲೀಜು ಪಾತ್ರೆಯಲ್ಲಿ ತಿರುಗಿ ನಾಳೆಗೆ ಅಕ್ಕಿನೋ ಬೇಳೆನೋ ಉದ್ದಿ ಏನೋ ಹಾಕಿ ತಿರುಗಿ ಅಡಿಗೆ ಮಾಡ್ತೀರಾ? ಅದ್ರಲ್ಲಿ ಮಾಡಲ್ಲ, ಕ್ಲೀನ್ ಮಾಡ್ಕೊಂಡು ಮಾಡ್ತೀವಿ. ಅದು ಬರಬೇಕು ಫಸ್ಟು. ನಿಮ್ಮ ಮಾತು ಶುದ್ಧವಾಗಬೇಕು. ಶುದ್ಧ ಆದ ಮೇಲೆ ನೀವು ಅಕ್ಕಿನೋ ಬೇಳೆನೋ ಉದ್ದಿ ಏನು ಹಾಕ್ತೀರೋ ಹಾಕಿ, ನೀರು ಹಾಕಿ ಅದೇನು ಕುದಿಸ್ತೀರೋ ಮಾಡ್ತೀರೋ ಮಾಡಿ. ಪರಿಶುದ್ಧವಾದ ಅಡಿಗೆ ಊಟ. ನಿಮ್ಮ ಸಬ್ಕಾನ್ಷಿಯಸ್ ಏನು ತಿಳ್ಕೊಂಡಿದ್ದೀರಾ ಸಬ್ಕಾನ್ಷಿಯಸ್ ಬಗ್ಗೆ ನೀವು? ಸಿಕ್ಸ್ತ್ ಸೆನ್ಸ್ ಅಲ್ವಾ ಅದು? ಸಬ್ ಕಾನ್ಷಿಯಸ್ ಅಂದರೆ ಎಡಭಾಗದ ಮಿದುಳು. ಈಗ ನಿಮ್ಮ ಕಣ್ಣು ನನ್ನ ನೋಡ್ತಾ ಇದೆ, ನಿಮ್ಮ ಮಾತು ನನ್ನ ಮಾತನ್ನು ಕೇಳ್ತಾ ಇದೆ ಕಿವಿ. ಸೊ ದಿಸ್ ಈಸ್ ಕಾನ್ಷಿಯಸ್. ಯು ಆರ್ ವರ್ಕಿಂಗ್ ಇನ್ ದಿ ಲೆಫ್ಟ್ ಬ್ರೈನ್. ಯುವರ್ ಲೆಫ್ಟ್ ಬ್ರೈನ್ ಈಸ್ ಆಕ್ಟಿವ್ ನೌ. ಲೆಫ್ಟ್ ಬ್ರೈನ್ ಆಕ್ಟಿವ್ ಆಗಿದ್ದಾಗ ಸಿಕ್ಕಾಪಟ್ಟೆ ಆಲೋಚನೆಗಳು ಬರ್ತಾ ಇರುತ್ತೆ. ಯಾಕೆ? ಪಂಚ ಇಂದ್ರಿಯಗಳು ಹೊರಲೋಕದ ಜೊತೆಗೆ ಸೇರಿಕೊಂಡಿದೆ. ಅದನ್ನು ಅಡಗಿಸ್ಬೇಕು. ಯೋಚನೆ ಇದ್ದಾಗ ಯು ಕೆನಾಟ್ ಗೋ ಟು ಸಬ್ಕಾನ್ಷಿಯಸ್. ಲೆಫ್ಟ್ ಬ್ರೈನ್ ಆಕ್ಟಿವ್ ಆಗಿದ್ದಾಗ ಸಬ್ಕಾನ್ಷಿಯಸ್ಗೆ ಹೋಗೋಕ್ಕಾಗಲ್ಲ. ಸಬ್ಕಾನ್ಷಿಯಸ್ ಅಂತ ಅನ್ನೋದು ರೈಟ್ ಬ್ರೈನ್. ರೈಟ್ ಬ್ರೈನ್ ಹಿಂಭಾಗದಲ್ಲಿ ಮೆಡುಲಾ ಓಬಲಾಂಗಟ್ಟ ಇದೆ. ಸಬ್ಕಾನ್ಷಿಯಸ್ಗೆ ಹೋಗಿದ ತಕ್ಷಣವೇ ನೀವು ನೆನೆಸಿದ್ದು ನಡೆಯಲ್ಲ. ಸಬ್ಕಾನ್ಷಿಯಸ್ಸಿಗೆ ಹೋಗಿ ನಿಮಗೆ ಏನು ಬೇಕಾಗಿದೆ ಅದನ್ನು ನಿಮ್ಮ ಮೆಡುಲಾ ಓಬಲಾಂಗಟ್ಟ ಹಿಂಭಾಗದಲ್ಲಿ ಚಿತ್ತ, ನಿಮಗೆ ಹೇಳಿದೆ ಮೊನ್ನೆ ನಾನು, 4 ಮನಸ್ಸಲ್ಲಿ ಚಿತ್ತ ಅಂತ ಅನ್ನೋದು ಒಂದು, ಅಲ್ಲಿ ರಿಜಿಸ್ಟರ್ ಮಾಡಬೇಕು. ಮಾಡಿದ್ರೆ ಏನು ರಿಜಿಸ್ಟರ್ ಮಾಡ್ತೀರಾ 100%, 200%, 500% ನಡೆಯುತ್ತೆ. ನಿಮ್ಮ ಮನಸ್ಸಲ್ಲಿ ಆಗೋದಿಲ್ಲ ಅಂತನ್ನೋ ಯೋಚನೆಯೇ ಬೇಕಾಗಿಲ್ಲ. ನೀವು ಏನು ಯೋಚನೆ ಮಾಡ್ತೀರೋ ಅದು ನಡೆಯುತ್ತೆ. ನಿಮ್ಮ ಕೈಯಲ್ಲಿ ಸಾಧನೆ ಮಾಡೋಕ್ಕಾಗದೇ ಇರೋ ವಿಚಾರಗಳು ಕೂಡ ನನ್ನಿಂದ ಅಸಾಧ್ಯ, ನನ್ನಲ್ಲಿ ಬಂಡವಾಳ ಇಲ್ಲ, ಅದು ಏನು ಬೇಕಾದ್ರೂ ಇರಲಿ, ಏನಾದ್ರು ಒಂದು ಗುರಿ ನೀವು ಹಾಕೋತೀರ, ಅದು ಮಾಡೋಕ್ಕಾಗಲ್ಲ. ನರೇಂದ್ರ ಮೋದಿ ಟೀ ಮಾಡ್ತಾ ಇದ್ದ ಒಂದು ವ್ಯಕ್ತಿ ಭಾರತ ದೇಶಕ್ಕೆ ಪ್ರೈಮ್ ಮಿನಿಸ್ಟರ್ ಆಗಿ ಇನ್ನೂ ಒಂದು ಸತಿ ಪ್ರೈಮ್ ಮಿನಿಸ್ಟರ್ ಆಗೋಕ್ಕೆ ಒಂದು ಚಾನ್ಸ್ ಬಂದಿದೆ. ಈಗ 3 ಟರ್ಮು ಸಾಧ್ಯ. ಬಲಭಾಗದ ಮೆದುಳ ಹಿಂಭಾಗದಲ್ಲಿರುವ ಚಿತ್ತ ಒಳಗಡೆ ನಿಮ್ಮ ಗುರಿಯನ್ನು ನೀವು ರಿಜಿಸ್ಟರ್ ಮಾಡಿಬಿಟ್ರೆ ಅಸಾಧ್ಯವಾದ ಕೆಲಸಗಳೇ ಇಲ್ಲ. ಮನಸ್ಸು ಪವಿತ್ರವಾಗಬೇಕು, ಪ್ಲಸ್ಸು ನಿಮ್ಮ ಮೆಡುಲಾ ಓಬಲಾಂಗಟ್ಟ ಚಿತ್ತದಿಂದ ಬರುವ ಆಲೋಚನೆ ನಿಲ್ಲಬೇಕು, ಪ್ಲಸ್ಸು ನಿಮ್ಮ ಲೆಫ್ಟ್ ಬ್ರೈನ್ ಪಂಚ ಇಂದ್ರಿಯಗಳು ಅದು ಕೆಲಸ ಮಾಡಬಾರದು.